ಮದುಗೆ ಸ್ವಲ್ಪ ಎವ್ವಿನೇ ಗೊತ್ತಾಗುತ್ತೆ ಮದು. ಅಪ್ಪುಗೋಸ್ಕರ ಇಲ್ಲಿ ಏನೇನೋ ಮಾಡ್ತಿದ್ದಾರೆ. ಗಂಡ್ ಪಾಪು ಆದ್ರೆ ನಾನು ಅವ್ರಿಗೆ 1000 ರೂಪೀಸ್ ಕೊಡ್ಬೇಕಂತೆ, ಹೆಣ್ ಪಾಪು ಆದ್ರೆ ನನ್ಗೆ ಅವ್ರು 1000 ರೂಪೀಸ್ ಕೊಡ್ತಾರಂತೆ. ಇಬ್ರಿಗೂ ಗಂಡ ಹೇಳಿರೋದವನು. ಈಗ ಇನ್ 2 days ಅಲ್ಲೆಲ್ಲ ಬೇಬಿ ಆಗುತ್ತೆ ಗೈಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಧು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿದ್ದೀರಾ, ನೆನ್ನೆ ಎಲ್ಲ ನಮ್ಮ ಮನೇಲಿ ಲಕ್ಷ್ಮಿನ ಕೂರಿಸಿದ್ವಿ. ಇವತ್ತು ಅದರದ್ದು ವಿಸರ್ಜನೆ ಮಾಡ್ತಾ ಇದ್ದೀನಿ ನಾನು. ಸೊ ನೆನ್ನೆ ತುಂಬ ಚೆನ್ನಾಗಿತ್ತು ಒಂಥರ ಡೇ. ಇವತ್ತು ಕೂಡ ಒಂದು 3 ಮೆಂಬರ್ಸ್ ಅಂದರೆ ಜ್ಯೋತಿಗೆ, ಮಹಾಲಕ್ಷ್ಮಿ ಆಂಟಿಗೆ, ರಂಜಿತ್ ಅಕ್ಕನಿಗೆ ನೆನ್ನೆ ಕುಂಕುಮ ಕೊಟ್ಟಿರಲಿಲ್ಲ. ಯಾಕಂದರೆ ಅವರು ಆಂಟಿ ಬೇಗ ಹೊಟ್ಟೋಗಿದ್ರು. ಮತ್ತು ಜ್ಯೋತಿನೂ ಆದರೆ ಅವರ 3 ಮೆಂಬರ್ಸಿಗೂ ಅವ್ರ ಹಸ್ಬೆಂಡ್ ಇಲ್ಲ ಗೈಸ್. ಹಾಗಾಗಿ ಸ್ವಲ್ಪ ಅವರು ಇದು ಮಾಡ್ತಾರೆ. ಬಟ್ ಅದು ನಮ್ಮ ಮನಸ್ಸಲ್ಲಿ ಇದ್ದರೆ ಸಾಕು. ಬಟ್ ಅದೊಂದು ಅವ್ರಿಗೆ ಆ ಥರ ಫೀಲ್ನ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಥರ ಇಲ್ಲ, ನೀವು ತೊಗೋಬಾರ್ದು ಅಂತ ಇದು ಮಾಡಬೇಕು ಅನ್ನೋ ಫೀಲ್ ನನಗೆ ಯಾವತ್ತೂ ಇಲ್ಲ. ಹಾಗಾಗಿ ಅವರು ಜ್ಯೋತಿ ಸೀರೆ ಉಟ್ಕೊಳ್ಳಲ್ಲ, ಅವಳಿಗೆ ಡ್ರೆಸ್ ಕೊಡ್ತಾಯಿದ್ದೀನಿ. ನೆನ್ನೆ ಅಮ್ಮವ್ರಿಗೆ ಇವ್ರಿಗೆಲ್ಲ ಕೊಟ್ಟನಲ್ವಾ, ಆಂಟಿ ಇದ್ದಿದ್ರೆ ಅವ್ರದ್ದು ನೆನ್ನೆನೇ ಕ್ಲಿಯರ್ ಆಗಿಬಿಡ್ತಿತ್ತು. ಇವತ್ತು ಬರೋಕ್ಕೆ ಹೇಳಿದೆ. ಇವಾಗ ದೇವ್ರದ್ದೆಲ್ಲ ತೆಗೆದು ಎಲ್ಲ ಮಾಡೋ ಅಷ್ಟರಲ್ಲಿ ಪೂಜೆ ಮಾಡಿಬಿಟ್ಟು ಕುಂಕುಮ ಕೊಡಬೇಕಲ್ವ, ಹಂಗೆ ಅವ್ರು 3 ಜನಕ್ಕೂ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ನಾನು ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ, ಬೇಗ ಅಂತೇನಿಲ್ಲ, 10-10:30 1 ಗಂಟೆ ಒಳಗಡೆ ತೆಗಿಬೇಕು ಅಂತ ಇದೆ. ಇವಾಗ ಲೇಟ್ ಆಗಿದೆ ಆಲ್ರೆಡಿ. ಸ್ವಲ್ಪ ಏನೋ ಪರ್ಸ್ನಲ್ದು ಕೆಲಸ ಇತ್ತು ಸ್ಟುಡಿಯೋದಲ್ಲಿ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪನೇ ಲೇಟ್ ಆಗಿಬಿಡ್ತು. ಇವಾಗ ಹೋಗಿ ದೇವ್ರದ್ದು ವಿಸರ್ಜನೆ ಎಲ್ಲ ಮುಗಿಸಿ ಅದಾದಮೇಲೆ ನೋಡಬೇಕು ಏನು ಕೆಲಸ ಇರುತ್ತೆ ಏನು ಅಂತ. ಮನೆ ಲಕ್ಷ್ಮಿ ವಿಸರ್ಜನೆ ಮಾಡಾಯಿತು. ಇನ್ನೇನಿದ್ರು ಮತ್ತೆ ಮುಂದಿನ ವರ್ಷ ಗೈಸ್ ಇಂಥ ಒಂದು ಮೂಮೆಂಟು. ಅಂದರೆ ದೀಪಾವಳಿ ಟೈಮಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತೀವಿ, ಆದರೆ ಇಷ್ಟೆಲ್ಲ ಕೂರಿಸಿ ಎಲ್ಲ ಮಾಡೋದಿಲ್ಲ, ಡೀಟೇಲ್ ಆಗಿ ನಾರ್ಮಲ್ ಆಗಿ ಮಾಡ್ತೀವಿ. ಇವಾಗ ಈ ಹೂವು ಎಲ್ಲ ಆಚೆ ಹಾಕೋದಿಲ್ಲ, ಯಾವುದಾದ್ರೂ ಹಸಿರು ಗಿಡದ ಮೇಲೆ ನೀರು ಮತ್ತು ಅದೆಲ್ಲ ಹಾಕಬೇಕು. ಅವರು ಇಲ್ಲಿ ಬೇಜಾರು ಹೇಳಿದ್ದಾರೆ, ಯಾಕಂದರೆ ನಮ್ಮ ಮಮ್ಮಿ ID ಕಾರ್ಡ್ನ ಸ್ವಲ್ಪ ಹಾಳು ಮಾಡಿಬಿಟ್ಟೈತೆ ಒಂದು. ಅಂದರೆ ಅದು ನಮ್ಮದು ಬೆಡ್ಡಿದೆಲ್ಲ ಅದು ಎತ್ತಕ್ಕಿದ್ರೆ ಏನೋ ಸ್ವಲ್ಪ ಹೋಗ್ಬಿಟ್ಟೈತೆ. ಹಾಗಾಗಿ ಅಪ್ಪು ಫುಲ್ ಬೇಜಾರಾಗಿದ್ದಾನೆ. ಮಹಾಲಕ್ಷ್ಮಿ ಆಂಟಿ ಆಸೆ ಮಿಕ್ಕದೆಲ್ಲ ಆಚೆಗೆ ಹಾಕಿ ಇದೊಂದು ಮಾತ್ರ ನನಗೆ ಕೊಡಿ ಅಂತ ಆಸೆ ಅಂತೆ. ಇವರು ನನ್ನ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಐಶು ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ತೋರಿಸ್ತಿರೋದು. ನಾನು ಇವಳು ಚೈಲ್ಡ್ಹುಡ್ ಫ್ರೆಂಡು ಆ್ಯಂಡ್ ತುಂಬ ಚಿಕ್ಕ ವಯಸ್ಸಿನಿಂದನೇ ಸ್ಕೂಲ್ ಫ್ರೆಂಡ್ಸು. ಆ ಲೆವೆಲಿಂದ ಈ ಲೆವೆಲ್ ತನಕನೂ ಬಾಂಡಿಂಗ್ ಹೆಂಗಿತ್ತು ಅದೇ ಥರ ಇದ್ದೀವಿ. ಇವಾಗ ನೆಕ್ಸ್ಟ್ ಸೀಮಂತ್ ಅವ್ರದ್ದು, ಹಂಗಾಗಿ ಅದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ನಂಗೆ ಫೀಲೇ ಆಯ್ತಾ ಇಲ್ಲ ಅವಳು ಪ್ರೆಗ್ನೆಂಟ್ ಅಂತ. ಯಾಕಂದರೆ ಹೌದು ತಾನೇ, ಯಾಕಂದರೆ ಜಾಸ್ತಿ ಡಿಫ್ರೆಂಟೇ ಅನಿಸ್ತಾ ಇಲ್ಲ ನನಗೆ. ನಾರ್ಮಲಾಗೆ ಇದೆಯಾ, ವರ್ಕಿಂಗ್ ಅವರೆಲ್ಲ ಇದೆ ಕತೆ. ತ್ರಿವೇಣಿದು ಹಂಗೆ, ಅವಳು ವರ್ಕಿಂಗಾ, ಅವಳು ಡಿಫ್ರೆಂಟ್ ಅನಿಸ್ತಾನೆ ಇಲ್ಲ ಪ್ರೆಗ್ನೆಂಟು ಅನ್ನೋ ಥರ. ಸ್ಟಮಕ್ ಏನು ಅಷ್ಟೊಂದು ಕಮ್ಮಿ ಅನಿಸ್ತಾ ಇಲ್ಲ. ಮದುಗೆ ಸ್ವಲ್ಪ ಎವ್ವಿನೇ ಗೊತ್ತಾಗುತ್ತೆ ಮದು. ಬಟ್ ನೀನು ಬೆಂಗಳೂರಿಗೆ ಹೋದ್ರೆ ಮತ್ತೆ ನನಗೆ ಆಗೋದಿಲ್ಲ, ಅದಕ್ಕೆ ನನ್ನ ಕಡೆಯಿಂದ. ನಾನು ಅವಳು ಚಿಕ್ಕ ವಯಸ್ಸಿಂದಲೇ ಫ್ರೆಂಡ್ ಆಗಿ. ತ್ರಿವೇಣಿಗಿಂತ ಜಾಸ್ತಿ ಇವ್ರು ನಮ್ದೇ ಒಂದು ಇದು ಜಾಸ್ತಿ. ತ್ರಿವೇಣಿ ಆಮೇಲೆ ಜಾಸ್ತಿ ಇದಾಗಿದ್ದು. అంటే ಒಂದು ಬ್ಯಾಗ್ ಐತಾ ಇದೆ, ಬ್ಯಾಗ್ಗೆ ಸ್ಯಾರಿ ಎಲ್ಲ ನೀನು ಸುಮ್ಮನೆ ಇವಾಗ ವೇರ್ ಮಾಡೋದಿಲ್ಲ, ಅದಕ್ಕೆ ನಿಂಗೆ ಏನ್ ಬೇಕು ಅದು ನೀನೇ ತಗೋಬಿಡು. ಹಾಗೆಲ್ಲ ಅನ್ಬಾರ್ದು ಈ ಟೈಮಲ್ಲಿ. ಮತ್ತೆ ನಾನು ಕರೆದ್ರು ನೀನ್ ಬರಲ್ಲ ಅಂತ ಗೊತ್ತು. ಅವಳು ಎಷ್ಟು ಬೆಂಗಳೂರಿಗೆ ಹೋದ್ಮೇಲೆ ಅಂತೂ ಇವಾಗ ವರ್ಕಿಂಗ್ ಅಲ್ಲಿ ಇರೋದ್ರಿಂದ ನಾನು ಏನೂ ಹೇಳಕ್ಕೂ ಆಗೋದಿಲ್ಲ ಅವಳಿಗೆ. ಸೀಮಂತಕ್ಕೆ ಬರ್ಲೇಬೇಕಲ್ಲ ನಾನು.
ಏನಿಲ್ಲ ಬಿಡಂಡಿ ಹಣ್ಣಿದಾಗ್ಬಿಡುತ್ತೆ ಅಂತಲ್ಲ ಒಳ್ಳೆ ಕುಳ್ಬಿಡೋದು. ಅಪ್ಪುಗೋಸ್ಕರ ಇಲ್ಲಿ ಏನೇನೋ ಮಾಡ್ತಿದ್ದಾರೆ. ಇವರು ಪಾಯಸ ಮಾಡ್ತಾರಂತೆ. ಅಕ್ಕ ನೀವೇನೋ ರಸಾಯನ ಅಲ್ಲ, ಅದನ್ನೇನೋ ಕೇಳ್ದ ತಾನೆ ನಿಮ್ನ ಜಾಮೂನ್ ಅಂತ. ಮಹಾಲಕ್ಷ್ಮಿ ಆಂಟಿಗೇನೋ ಅವನೆಲ್ಲಾನು ಹಂಗೆ ಒಂದೊಂದು ಬೇಕು ಅವನ್ಗೆ. ಮಹಾಲಕ್ಷ್ಮಿ ಆಂಟಿ ಅವರೇ ಬನ್ನಿ ಇಲ್ಲಿ ಹೇಳಿ. ಇವಾಗ ಏನೋ ಹೇಳ್ತಿದ್ರಲ್ಲ ಆಗ್ಲೇ. ಅಲ್ಲ ಅದಲ್ಲ, ತ್ರಿವೇಣಿಗೆ ಅದ್ ಯಾವ ಪಾಪು ಅಂತ ಹೇಳ್ತಿದ್ರಲ್ಲ. ಹಾ ಅಮ್ಮ ನೀವು ಪಕ್ಕ ಹೆಣ್ಣಾಗ್ಬಿಟ್ರೆ ನನ್ ಜೊತೆ ಇವಾಗ ಚಾಲೆಂಜ್ ಮಾಡ್ತಾವ್ರೆಲ್ಲ. ನಾನು ಅಕ್ಕ ನಾನೇನ್ ಹೆಣ್ಣಾಗ್ಲಿ ಅಂತ ಅನ್ಲಿಲ್ಲ, ಗಂಡ ಆಗದೆ ಹೋದ್ರೆ ಏನ್ ಮಾಡಿರಿ ಅಂದಿದ್ದಕ್ಕೆ 1,000 ಪೆಡ್ಸಂತೆ. ಇವಾಗ ನಮ್ಮ ಅತ್ತೆ ಮತ್ತೆ ಮಹಾಲಕ್ಷ್ಮಿ ಆಂಟಿ ಇಬ್ರು ಗಂಡೆ ಆಗೋದು ಅಂತ. ಮದುಗೆ ಹೆಣ್ಣಂತೆ. ಮದುಗೆ ನೀವು ಮದುಗೆ ಎಣ್ಣೆ ನೋಡೇ ಬಿಡೋದ ಈ ಸಲ ಚಾಲೆಂಜ್. ಮಧು ಅಕ್ಕಂಗೆ ತ್ರಿವೇಣಿ ಅಕ್ಕನ್ಗೆ ಇಬ್ರಿಗೂ ಗಂಡೆ ಹೇಳಿರೋದು ಅವನು. ಚಂದು ಅವ್ರೆ ಏನ್ರಿ ನಮ್ಮವ್ರನ್ನ ಕಳ್ಸಕ್ಕೆ ಕಾತುರದಿಂದ ಕಾಯ್ತವ್ರೆಲ್ಲ. ಆಗುತ್ತೆ ನೋಡು. ದೊಡ್ಡ ಲಕ್ಷ್ಮಿನ ವಿಸರ್ಜನೆ ಮಾಡಿಟ್ಟು ಇವಾಗ ಪುಟ್ಟ ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ. ಅಂದ್ರೆ ದೊಡ್ಡ ಲಕ್ಷ್ಮಿ ತಗೊಂಡ್ವಿ ಅಲ್ವಾ ಇವಾಗ ಹಬ್ಬಕ್ಕೆ ಅಂತ. ಚಿಕ್ಕ ಲಕ್ಷ್ಮಿ ಸುಮ್ಮನೆ ಹಂಗೆ ಇಡಕ್ ಆಗಲ್ಲ, ಡೈಲಿ ವೇರ್ಗೆ ಯೂಸ್ ಮಾಡೋಣ ಅಂತ ಹೇಳಿ ತೆಂಗಿನಕಾಯಿ ಜೊತೆ ಬೆಳ್ಳಿ ತೆಂಗಿನಕಾಯಿನ ಎತ್ತಿಟ್ಬಿಟ್ಟು ನಾರ್ಮಲ್ ತೆಂಗಿನಕಾಯಿಗೆ ನಮ್ಮ ಪುಟ್ಟ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ ನಾನು. ಇವತ್ತು ಚೆನ್ನಾಗಿ ಕಾಣ್ತೈತಾ? ಪುಟಾಣಿಗೈತೆ. ಫಸ್ಟ್ ನಾವು ಮದ್ವೆ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದು ಗೈಸ್. ಇದನ್ನ ಪೂಜೆ ಮಾಡ್ಬೇಕು, ವರಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂತ ಹೇಳಿ ಅವತ್ತಿಂದ ಇವತ್ತಿನ ತನಕ ಏನೋ ಒಂದು ಖುಷಿ ಇದನ್ನ ನೋಡಿದ್ರೆ. ನಮ್ಗೆ ಜಾಸ್ತಿ ಇದು ನೋಡಿದ್ರೆ ಏನ್ ನೆನಪಾಗುತ್ತೆ ಅಂದ್ರೆ ನಮ್ಮನೆ ದೇವ್ರು ಉಡುಕೆ ಹೊಸಳ್ಳಿ ದೇವರು ಚೌಡೇಶ್ವರಿ ಅಂತ. ಅದ್ ಸೇಮ್ ಅಲ್ಲಿ ನಾನು ಹೋಗಿ ಏನ್ ದೇವ್ರನ್ನ ನೋಡ್ತೀನಿ, ಈ ದೇವ್ರನ್ನ ನೋಡಿದ್ರೆ ನನ್ಗೆ ಹಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ನಮ್ಮ ವಾರ್ಡ್ರೋಬ್ ಅಲ್ಲಿ ಇದಕ್ಕೆ ಅಂತಾನೆ ಒಂದು ಸ್ಪೇಸ್ ಮಾಡಿ ಇಡ್ತಿದ್ದೆ ಇಷ್ಟ ದಿನ. ಇವತ್ತು ಡೈಲಿ ಆಚೆ ನೋಡೋಣ ಅಂತ ಅಲ್ಲೋಗಿ ನೋಡಕ್ಕೆ ಅವಾಗ ಆಗಲ್ವಲ್ಲ, ಹಂಗಾಗಿ ಇಲ್ಲೇ ನಮ್ಮ ಚೌಡೇಶ್ವರಿನ ನೋಡ್ಕೊಳ್ಳೋ ಫೀಲ್ ಆಗ್ಲಿ ನನಗೆ ಅಂತ ಇಡ್ತಾ ಇದ್ದೀನಿ ಇವತ್ತು. ಕರೆಕ್ಟಾಗಿ ಇದೆಯಾ ಅಕ್ಕ? ಲೆಫ್ಟ್ ರೈಟ್ ಅಲ್ಲ. ಕಾಯಿ ಸ್ವಲ್ಪ ದೊಡ್ಡದಾಯ್ತು, ಯಾಕಂದ್ರೆ ಅದು ಕಳ್ಸದ್ದು ಇದಕ್ಕೆ ಅಂತ ಇಟ್ವಲ್ಲ. ಡೈಲಿ ವೇರ್ಗೆ ಬೆಳ್ಳಿಗೆ ಇಟ್ಕೊಂಡಾಗ ಕರೆಕ್ಟಾಗಿ ಆಗುತ್ತೆ. ಮಹಾಲಕ್ಷ್ಮಿ ಅವರೇ, ಲಕ್ಷ್ಮಿ ನೋಡಿ ನಮ್ಮನೆ ಲಕ್ಷ್ಮಿಯ. ನಿಮ್ ಪುಟ್ಟಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಆಯ್ತು. ಇವಾಗ ಹೂ ಇದೆಲ್ಲ ತೆಗೆದು ಕೊಟ್ಟು ಕಳ್ಸಿದ್ರೆ ಎಲ್ಲ ಕೆಲಸ ಮುಗ್ದಂಗೆ. ಅಲ್ಲಿ ಬೆಲ್ದನ ಮಹಾಲಕ್ಷ್ಮಿ ಅಂಟಿದು, ಆಮೇಲೆ ವಿದ್ಯೆಯವರು ಏನದು ವಿದ್ಯಾ ಆಲ್ಕೀರು. ನೆನ್ನೆ ಆಲ್ಕೀರ್ ಕೇಳ್ತಾವ ಇದ್ದ. ಅವ್ರು ತಂದು ಕೊಟ್ಬಿಟ್ಟಿದ್ರು ಕಣಪ್ಪ ನೆನ್ನೆ. ಅದನ್ನೇ ಹಿಡ್ಕೊ ಕುತ್ಕೊಬಿಟ್ಟವನೆ, ನಂಗೆ ಅದೇ ತರ ಬೇಕು ಅಂತ. ಒಂದು ಕವರ್ ಇಸ್ಕೊಬಂದ್ಬಿಡಿ ಅಂಟಿದೆಲ್ಲ ತುಂಬಿಡ್ತೀನಿ ಗಿಡದ ಮೇಲೆ ಹಾಕದ. ನೆಕ್ಸ್ಟ್ ಇವಾಗ ಸಿಲ್ವರ್ಸ್ ಎಲ್ಲ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಎತ್ತಿಡ್ಬೇಕು. ಒಂದು ವರ್ಷಕ್ಕೆ ಒಂದೇ ಸರಿ ತೆಗಿಯೋದು ನಾವು. ಯಾವ್ದಾದ್ರು ನಾರ್ಮಲ್ ಆಗಿ ಏನಾದ್ರು ಫಂಕ್ಷನ್ ಇದ್ರೆ ತೆಗಿತೀವಿ ಅಷ್ಟೇ. ಇಲ್ಲ ಅಂದ್ರೆ ಇವಾಗ ಕೊಬ್ಬುದು ಇದಕ್ಕೆ ತೆಗ್ದಿದ್ವಿ. ಇನ್ನೇನಿದ್ರು ಇನ್ನು ನೆಕ್ಸ್ಟ್ ವರ್ಷಕ್ಕೇನೆ ರಾಯರ್ದು ಆರಾಧನೆ ಏನಾದ್ರು ಬಂದಾಗ 1-2 ಇಡ್ತೀನಿ ಅಷ್ಟೇ, ಜಾಸ್ತಿ ಇಡಲ್ಲ. ಈ ಸಲ ಬೇರೆ ಏನೋ ಪ್ಲಾನ್ ಇದೆ, ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ ರಾಯರ ಆರಾಧನೆ ಟೈಮಲ್ಲಿ. ನಿನ್ನೆ ಲೇಟೆಸ್ಟ್ ಆಗಿ ಇವತ್ತು ಕೊಡ್ತಾ ಇದೀವಿ. ನನ್ನ ಆಂಟಿ ಬೇಗ ಓಡಿಸಿದ್ರು. ಏನಂತ ಆರೈಸ್ತೀರಾ ನಮ್ಗೆ? ನಾವಾದ್ರೆ ಹಿಂಗೆ ಇರೋ ಚೆನ್ನಾಗಿ. ಹೌದಾ, ಥ್ಯಾಂಕ್ ಯು. ಏನೋ ನಿಮ್ಮಂತ ದೊಡ್ಡವ್ರ ಆಶೀರ್ವಾದ. ನಮ್ ಜ್ಯೋತಿ ನಾಚ್ಕೊಂಡು ತಗೊಳೋದಿಲ್ಲ ಅಂತಿದ್ಲು. ಗಂಡ್ಮಕ್ಳು ಅವ್ರೆ ಇಬ್ರು, ಅವ್ರಿಗೋಸ್ಕರನಾದ್ರೂ ಎಲ್ಲ ಇದ್ ಮಾಡ್ಬೇಕು ನೀನು. ಗಂಡ್ಮಕ್ಳು ಹೆಣ್ಮಕ್ಳು ಅಂತಲ್ಲ, ಬಟ್ ಮಕ್ಳಿಗೋಸ್ಕರ ಆಯ್ತಾ? ರಂಜಿತಾ ಫುಲ್ ಮಿಂಚಿಂಗು ನೆನೆ ಹಬ್ಬ.
ಅವ್ರ ಮಕ್ಳನ್ನ ಮಿಂಚಿಸ್ತಾ ಇದ್ರು. ಮಕ್ಳು ಫಸ್ಟ್ ಮಿಂಚ್ಬೇಕಂತೆ. ದಿಸ್ ಈಸ್ ಫಾರ್ ಯು ಆಂಟಿ. ನಮ್ಮ ಕಡೆಯಿಂದ ಒಳ್ಳೆ ಆಶೀರ್ವಾದ ಮಾಡ್ತಿರಲ್ಲ ಯಾವಾಗ್ಲೂ. ನಿಮ್ಮಂತ ಬ್ಲೆಸ್ಸಿಂಗ್ ಅಂತ ಇಲ್ಲಿ ಪಪ್ಪು ಅಮ್ಮ ನಮ್ಗೆ ಹೇಳಿಲ್ಲ ತೊಡ್ಕೊಳೆ ಸೋಪಾಕ ತೊಳ್ಕೊಳೆ ಅಂತ ಏನ್ ಕೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವಳು ಹಾಕೊಳ್ಳೋದಿಲ್ಲ. ಇಷ್ಟ ದಿನದಲ್ಲಿ ಒಂದಿನ ಬಳೆನೆ ಹಾಕೋತಿರ್ಲಿಲ್ಲ ಅಂತ. ಅದಕ್ಕೆ ಸೋಪಾಕ ಹಾಕೋಬೇಕು, ಅದೇ ಸಿಂಕದ್ರೆ ಹಾಕೋಬೇಕು. ನಮ್ಮ ಮನೇಲಿ ಇವತ್ತು ಬೆಲ್ದನ್ನ ಮಾಡಿದ್ವಿ. ಲಕ್ಷ್ಮಿನ ವಿಸರ್ಜನೆ ಮಾಡಿದ್ವಿ ಅಲ್ವಾ, ಅದ್ರದ್ದು ಅಕ್ಕಿ ಬೆಲ್ಲ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿ ಪಾಪು ಮಾಡಬಾರ್ದು ಬೆಲ್ದನ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಕಲ್ಸಕ್ಕರೆ ಆಗಿರ್ಬೋದು ಅದೆಲ್ಲ ಹಾಕಿ ತುಂಬ ಮಾಡಿಬಿಟ್ಟು ಅಂಗಡಿಲಿ ಹೋಗೋರಿಗೆ ಬರೋರಿಗೆ ಎಲ್ರಿಗೂ ಪ್ರಸಾದ ಅಂತ ಕೊಟ್ಟಿದ್ವಿ. ಇದಿನ್ನಿಷ್ಟು ಐತೆ, ಬಟ್ ಅದು ಮಾರ್ನಿಂಗ್ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂತಿದ್ರು ಮನೇಲಿ. ಹಾಗಾಗಿ ಮಾರ್ನಿಂಗ್ ತಿನ್ನೋಣ ಅಂತ ಇಟ್ಟಿದ್ದಾರೆ. ಚಿಕ್ಕಪ್ಪವರು ಮಲ್ಕೊಳ್ಳಿಲ್ಲ, ಒಂದು ಓಲೆ ಬೇರೆ ಬೀಳ್ಸವನೆ. ಚೈನ್ನ ತೆಗೆದು ಹಿಂಗೆ ಎಳಿತಾ ಇರ್ತಾನೆ ವಯಸ್ಸು, ಅದಕ್ಕೆ ನಾನು ಹಿಂದೆ ಹಾಕೊಂಡಿದ್ದೀನಿ. ಚಿಕ್ಕಪ್ಪು ಅಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ರಾಮ ರಾಮ ಸೀತಾರಾಮ ಜೈ ಜೈ ರಾಮ ವಿಠಲ ವಿಠಲ. ಏ ಮಾಡು ಅಲ್ಲಿ, ಏ ಮಾಡು. ಚಚ್ಚಿ ಮಾಡ್ತಾರೆ ನಿಂಗೆ ಹಂಗೆ ಮಾಡಿದ್ರೆ. ಏನದು ಕಲ್ತ್ಕೊಬಿಟ್ಟವನೆ ಗೈಸ್ ಜಾಸ್ತಿ ಇವಾಗ. ಏನು ಪಾಪ ಏನು ಹಾಯ್ ಏನು ಏನು ಅಂತ್ಯಾ. ಚಿಕ್ಕಪ್ಪು ದಿನ ದೊಡ್ಡವನಾಗ್ಬಿಡ್ತಾವನೆ ಅಂತ ಫೀಲ್ ಐತೈತೆ ನನಗೆ. ಅಂದರೆ ಪಾಪು ಇದ್ದಾಗ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಆಗ್ತೈತಲ್ಲ. ಸೊ ಇವಾಗ ಅಪ್ಪು ಒಂಥರ ದೊಡ್ಡವನಾಗ್ಬಿಟ್ಟ, ಇವಾಗ ಇವನು ಚಿಕ್ಕವನಾಗಿರೋದಕ್ಕೆ ಏನೋ ಒಂಥರ ನಮ್ಮ ಮನೇಲಿ ಎಲ್ರಿಗೂ ಫೀಲ್. ನಾವು ಇವತ್ತು ಮಶ್ರೂಮ್ದು ಸೆಮಿ ಗ್ರೇವಿ ಮಾಡಿದ್ವಿ. ರಂಜಿತಾ ಅಕ್ಕ ಬರ್ತಾರಲ್ಲ, ನಮ್ಮ ಶಾಪಲ್ಲಿ ವರ್ಕ್ ಮಾಡ್ತಾರಲ್ಲ, ಅವರು ಮನೇಲಿ ಅವ್ರ ತೋಟದಲ್ಲಿ ಅಣಬೆ ಸಿಕ್ಕಿತ್ತಂತೆ. ಹಂಗಾಗಿ ಅದು ತೋಟದ್ದು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮುಗ್ಗು ಥರ ಇತ್ತು ಗೈಸ್, ತುಂಬ ಚೆನ್ನಾಗಿತ್ತು. ನಮ್ಮ ಮಮ್ಮಿ ಸ್ವಲ್ಪ ತಲೆನೋವು ಅಂದರು, ಹಂಗಾಗಿ ಇದೆಲ್ಲ ಸ್ವಲ್ಪ ಎತ್ತಿಟ್ಟು ಮಲ್ಕೊಳ್ಳೋಣ ಅಂತ ಚಿಕ್ಕಪ್ಪು ನನ್ನ ಜೊತೆ ಬರ್ತೀನಿ ಅಂತ ರೂಮಿಂದ ಆಚೆ ಬಂದ. ಇಲ್ಲಿ ಆಟ ಆಡ್ತಾ ನಿಂತವನೆ. ಎಲ್ಲ ಎತ್ತಿಟ್ಟಾಯಿತು. ನಮ್ಮ ಅತ್ತೆ ಮತ್ತು ಮಹಾಲಕ್ಷ್ಮಿ ಆಂಟಿ ನೋಡಿದ್ರಲ್ಲ, ಆ ಚಾಲೆಂಜ್ ಕಟ್ತಾಯಿದ್ರು. ಗಂಡು ಪಾಪು ಆದರೆ ನಾನು ಅವ್ರಿಗೆ 1000 ರೂಪೀಸ್ ಕೊಡಬೇಕಂತೆ, ಹೆಣ್ಣು ಪಾಪು ಆದರೆ ನನಗೆ ಅವ್ರು 1000 ರೂಪೀಸ್ ಕೊಡ್ತಾರಂತೆ. ಫುಲ್ಲು ಎಷ್ಟು ಇದು ಅಂದರೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಮದುವೆಗೆ ಸ್ವಲ್ಪ ಲೇಟ್ ಆಗ್ಬೋದು, ತ್ರಿವೇಣಿಗೆ ಇನ್ 2 ಡೇಸಲ್ಲೆಲ್ಲ ಬೇಬಿ ಆಗುತ್ತೆ ಗೈಸ್. ನಾನಂತೂ ಫುಲ್ ಎಕ್ಸೈಟೆಡಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಪಾಪು ಆಗುತ್ತೆ ಏನು ಅಂತ. ಬಟ್ ಅವಳಿಗೆ ಗಂಡು ಪಾಪು ತುಂಬಾ ಇಷ್ಟ. ಅವಳ ಆಸೆ ಅಂತೆ ಆಗಲಿ ಅನ್ನೋದು ನಮಗೂ ಹಾರೈಕೆ. ನೋಡೋಣ, ಯಾರ ಕೈಲೂ ಏನೂ ಇರಲ್ಲ. ಈ ವಿಷಯದಲ್ಲಿ ದೇವರು ಏನು ಕೊಡ್ತಾರೋ ಅದನ್ನು ಸ್ವೀಕರಿಸ್ಬೇಕು. ನಮ್ಮನೇಲೂ ಇವಾಗ ಎಲ್ಲರೂ ಗರ್ಲ್ ಅಂತ ಅಂತಿದ್ರು. ಆದರೆ ನಾನು ಒಂದು ಆನೆಸ್ಟಾಗಿ ಹೇಳ, ನಾನು ಇದುವರೆಗೂ ರಾಯರ ಹತ್ರ ಕೂತ್ಕೊಂಡು ಯಾವತ್ತೂ ನನಗೆ ಗರ್ಲ್ ಬೇಬಿ ಬೇಕು ಅಂತ ಕೇಳಿಲ್ಲ. ನಿಮ್ಮ ಆಶೀರ್ವಾದದಿಂದ ನೀವೇನು ಪ್ರಸಾದ ಕೊಡ್ತೀರಾ ಅದನ್ನು ಸ್ವೀಕರಿಸ್ತೀನಿ ಅಂತಲೇ ಅಂದಿರೋದು. ಯಾಕಂದರೆ ನಾನು ಚಿಕ್ಕಪ್ಪನ ಎತ್ಕೊಂಡು ಹೇಳ್ತಾ ಇದ್ದೀನಿ, ಸುಳ್ಳು ಹೇಳಲ್ಲ. ಯಾವತ್ತೂ ನಾನು ಕೂತ್ಕೊಂಡು ಹುಡುಗಿ ಪಾಪು ಬೇಕು ಅಂತ ಕೇಳಿಲ್ಲ. ಬಟ್ ಆದರೆ ಮನೇಲಿ ಎಲ್ರಿಗೂ ಇಷ್ಟ ಇತ್ತಲ್ಲ ಅನ್ನೋದಕ್ಕೆ ನನಗೂ ಇಷ್ಟ ಆಯಿತು ಅಷ್ಟೇ. ತುಂಬ ಜನ ಕೇಳ್ತಾ ಇದ್ರಿ, ನಿಮಗೆ ಬೇಜಾರಾಗಿಲ್ವಾ ಆ ಥರ ಎಲ್ಲ ಕೇಳ್ತಿದ್ರಿ, ಅದಕ್ಕೆ ಈ ಕ್ವಶನ್ಗೆ ಆನ್ಸರ್ ಮಾಡಿದೆ ಅಷ್ಟೇ. ಪಚ್ಚಿ ಮಾಡೋಣ, ನೋಡೋಣ ಯಾವ ಪಾಪು ಆಗುತ್ತೆ ಏನು ಅನ್ನೋದನ್ನ. ನನ್ನ ವಿಡಿಯೋಗಿಂತ ಅವ್ರ ವಿಡಿಯೋದಲ್ಲಿ ಬರುತ್ತೆ, ಯಾಕಂದರೆ ಅವ್ರದ್ದು ಒಂದು ಸ್ಪೆಷಲ್ ಡೇ ಅದೆಲ್ಲ ಆವತ್ತು. ಹಾಗಾಗಿ ಅವ್ರ ವಿಡಿಯೋದಲ್ಲೇ ಕ್ಯಾಪ್ಚರ್ ಮಾಡ್ತಾರೆ. ಓಕೆ ಗೈಸ್, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೇಗ 100K ರೀಚ್ ಮಾಡಿಸಿ. ಸೊ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ 100 ಸೆಲೆಬ್ರೇಷನ್ನ ಮಾಡಲಿಕ್ಕೆ, ಸಬ್ಸ್ಕ್ರೈಬರ್ ಆಗಿದ ತಕ್ಷಣವೇ. ಸೊ ಏನೇನೋ ಮೈಂಡಲ್ಲಿದೆ, ಅದನ್ನೆಲ್ಲ ನಾನು 100K ಆದಮೇಲೆ ಮಾಡ್ತೀನಿ. ಬಟ್ ಇವಾಗ ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಪೂಜಾ ಮಧು ಬ್ಲಾಗ್. ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು.